ಬಲಭುಜನಾದ ಕರ್ಣನಂ ಕೆಣಕದ ಬಿಡಲೆಂದು ಹೇಳಿದೆಯಲ್ಲ. ಹಾಗಾದರೆ ನೀನೇನು ಯಮಧರ್ಮ ನೀನು ಫಲ್ಗುಣ? ಆಹೋ ಕೃಷ್ಣ, ನಾನೇನು ಯಮಧರ್ಮನಲ್ಲ, ಸಹಜ. ಎನ್ನ ಅಗ್ರಜನಿಗೆ ಯಮನ ತಂದೆಯಾದ ಕಾರಣ ಜಗನ್ನ ಭಕ್ತರಲ್ಲಿ ತಂದೆಯಾಗಬಲ್ಲನು. ಅಹೋ ದೇವ, ಆತನು ಹತ್ತ ಕರುಣದಿಂದ ಕರ್ಣನನ್ನು ಜಯಿಸುವುದು ಬಿಡಬದೇನೋ ಮುರಹರಿ. ಅರ್ಜುನ ಹೇಳುವಿನ ಕೇಳು. ನಾರಾಯಣ, ಅದೇನು ಚೆನ್ನಾಗಿ ಹೇಳು. ಅಸಮವೀರನು ವರಕಲಿ ಕರ್ಣನು ಅಸಮವೀರನು ವರಕಲಿ ಕರ್ಣನು ಮಾರ್ತಾಂಡಾನಂದನನು ಭಾರ್ಗವನ ಪರಮಶಿಷ್ಯನು ಮಾರ್ತಾಂಡಾನಂದನನು ಭಾರ್ಗವನ ಪರಮಶಿಷ್ಯನು ಹರಿಭಟರ ಮಗುಡವಂ ಕರಗಿಳಿಸುವ ಸುಗುಟನು ಬೇಡು ಅವನು ಸ್ವಂತವ ಪಾರ್ಥ ಕರ್ಣನಂ ಕುಲ ಹೀನನೆಂದು ಯಾವಸಬೇಡ. ಅದು ಯಾತಕ್ಕೆ ನಾರಾಯಣ? ಪರಕ್ರಮಿಶಾಲಿ ಎಂಬ ರಕ್ತವು ದಾವಕುಲದಲ್ಲಿ ಹುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಅವನ ಮುಂದೆ ರಾಜನಾಗಲರೆನೇನೋ ಕಲಿಪಾರ್ತನೆ. ಲಕ್ಷ್ಮೀಕಾಂತನೇ, ಸುಭದ್ರಕಾಂತನೇ, ಕರ್ಣನ್ನು ತಲೆಯನ್ನು ಗಗನಾಂತರಕ್ಕೆ ಆಡಿಸದಿದ್ದರೆ ನಾನು ಕೊಂಚ ಉದರದಲ್ಲಿ ಹುಟ್ಟಿ ಸಾರ್ಥಕ ಹೇಳು ನಾರಾಯಣ. ಸವ್ಯಸಾಚಿಯೇ ಹಾಗಲ್ಲ. ಅದು ಹೇಗೆ ನಾರಾಯಣ? ಯಾವನಾದರೇನು ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಯುದ್ಧ ಕಾಲಕ್ಕೂ ಮುಂಚಿತವಾಗಿಯೇ ತಮ್ಮ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದೋ ಧನಂಜಯ? ಜಲಜ